ಸ್ವಾಗತ ಇದೆ ವೀಕ್ಷಕರೇ ನಮ್ಮ ನ್ಯೂಸ್ ಎಸ್ಎಂ ಚಾನೆಲ್ಗೆ. ಇಂದು ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದ ಮುಖಂಡರು ಸರಾಯಿ ಚಟದಿಂದ ಗ್ರಾಮದಲ್ಲಿ ಮಿತಿಮೀರಿ ಕಳ್ಳತನವಾಗುತ್ತಿದೆ ಎಂದು ಚಿಕ್ಕೋಡಿ ಉಪವಿಭಾಗದ ಅಬಕಾರಿ ಅಧಿಕಾರಿಗಳ ಕಚೇರಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಿದ್ದಾರೆ. ಅವು ಈ ಪ್ರತಿಭಟನೆ ಮಾಡೋ ಕಾರಣ ಏನ್ರಿ? ನಮಗೆ ಎಲ್ಲ ಗ್ರಾಮೀಣ ಏರಿಯಾದಾಗ ತೊಂದರೆ ಭಾಳ ಆಗತ್ರಿ. ಹೆಣ್ಮಕ್ಳಿಗೆ ಶಾಲೆ ಹುಡುಗರಿಂದ ತೊಂದರೆ ಐತ್ರಿ. ಸಲುವಾಗಿ ನಮಗೆ ತೊಂದರೆ ಭಾಳ ಇರೋದು ಗ್ರಾಮೀಣ ಏರಿಯಾದ ನಮಗೆ MSIL ಬಂದ್ ಆಗಲೇಬೇಕಂತ ನಮ್ಮ ತುಡುಗ ಪಡಗ ಮೋಟ್ರ್ಗಳು ಈ 2-3 ದಿವಸದಾಗ ಒಂದು 10-15 ರೈತರು ಮೋಟ್ರ್ ಪಂಪ್ ತುಡುಗಾವು ಮತ್ತು ಹುಡುಗರಿಗೆ ತ್ರಾಸಾಗೈತಿ. 3-4 ಆಕ್ಸಿಡೆಂಟ್ ಆಗಿದಾವೆ. ಹಿಂಗೆಲ್ಲ ತ್ರಾಸಾಗೈತಿ. ಅದ್ರ ಸಲುವಾಗಿ ಅದನ್ನ ಸರಿಯಾದ ಅಂಗಡಿ ಬಂದ್ ಮಾಡಿ ಮತ್ತು ಎಲ್ಲ ಬಸ್ಸುಗಳು ಸರ್ಕಲ್ ಐತ್ರಿ. ಅದು ಎಲ್ಲ ಬಸ್ಸುಗಳು ಇಲ್ಲಿಂದ ಬೆಳಗಾವಿ ಅಂತೀನಿ ಈ ಕಡೆ ಕಾಗವಾಡದಿಂದ ಹಿಡ್ಕೊಂಡು ಎಲ್ಲ ಬಸ್ಸುಗಳು ಅಲ್ಲೇ ಐತೆ. ಮತ್ತು ಎಲ್ಲ ಹುಡುಗರು ಅಲ್ಲಿಂದನೇ ಸಾಯಿಲಿಗೆ ಹೋಗೋದ ಇದ ಮಾಡೋದು ಎಲ್ಲ ಅಲ್ಲಿಂದನೇ ಹೋಗ್ತಾರೆ. ಆಡ್ಗಳು ನಮ್ಮ ತಮ್ಮ 2 ಆಡ ಹೋದ್ ಮಾರಿ ಕಿಶನ್ ನಿನ್ನೆ ಎಲ್ಲ ಮಾರಿ ಕಿಶನ್ ರೊಕ್ಕ ಕೊಡ್ತಾರೆ. ರೊಕ್ಕನ ತಂದಿಲ್ಲ ಅವ್ನು. ಆಡ ಮಾರಕ್ಕೋದು ಅಲ್ಲೇ ರೊಕ್ಕ ಆಗೋದ್ರಿಂದ ಆ ಸಿರೆ ಅಂಗಡಿ ಆಗೋದ್ರಿಂದ ರೀ ಮುಂದೆ ಇನ್ನು ಅಂತ ನಮ್ಮಲ್ಲಿ ಆಗಬಾರ್ದು. ಇನ್ನು ಮುಂದೆ ಯಾವಾಗೂ ಆಗಬಾರ್ದು ಸರ್. ಒಟ್ಟು ನಿಮ್ಮಲ್ಲಿ ಸರಾಯಿ ಅಂಗಡಿ ಬೇಡ, ಸೆರೆ ಅಂಗಡಿನ ಬೇಡ ಆಗಿ ಸರ್. ನಿನ್ನೆ ನಮ್ಮಲ್ಲಿ ಕುಡಿದ ಕಿಶನ್ ನಾವು ಕಾಲು ಮುಡ್ಕೊಂಡು ಕೂತಾರೆ ಸರ್. ಏನು ಮಾಡೋದ್ರಿ? ಎಲ್ಲೂ ತರೋದು ಹೇಳಿ ರೊಕ್ಕ ದುಡ್ರಿ ಬಡವ್ರಿ ನಾವು ರೀ. ಮತ್ತು ಅಂಥತ್ರ ಕ್ರಾಸ್ನಾಗ ಬಿದ್ದ ಸರಿ ರೊಕ್ಕನೂ ತಕ್ಕೊಂಡಾರು. ಅಲ್ಲೇ ಅಂಗಡಿಯಾಗನೇ ಬಿದ್ದ ಸರಿ. ಅದಕ್ಕೆ ಬಂದ್ ಮಾಡಿಸಬೇಕು ಸರ್. ಸರ್, ಸಾರಾಪುರದಾಗ ಮೊದಲ ಸೆರೆ ಅಂಗಡಿ ಇತ್ತು. ಅದನ್ನೆಲ್ಲ ಊರ ಗ್ರಾಮಸ್ಥರ ಎಲ್ಲರೂ ಕೂಡಿಕೊಂಡು ಪ್ರತಿಮೆ ಮಾಡಿ ಅದನ್ನ ಬೇರೆ ಕಡೆ ಸ್ಥಳಾಂತರ ಆಗೈತಿ ಈಗ. ಅದೇ ರೀತಿ MSIL ಅಂಗಡಿ ಈಗ ಸ್ಟಾರ್ಟ್ ಮಾಡ್ಯಾರ. ಅದರಿಂದ ಏನಾಗೈತಿ, ವಿದ್ಯಾರ್ಥಿಗಳಾಗಲಿ ಊರಿನ ಜನರಾಗಲಿ ಸೆರೆದ ಅಂಗಡಿ ಸಮೀಪ ಇರೋದ್ರಿಂದ ಸೆರೆ ಕೊಡೋದು ದುಂದು ವೆಚ್ಚ ಆಗತೈತಿ. ಮತ್ತು ಆ ಸೆರೆ ಅಂಗಡಿ ಸ್ಥಳಾಂತರ ಆಗ್ಬೇಕು, ನಮ್ಮ ಸಾರಾಪುರ ಏರಿಯಾದಾಗ ಇರಬಾರ್ದು. ಆಫೀಸ್ನಲ್ಲಿ ನಾವು ವಿನಂತಿಸ್ಕೊಳ್ಳೋದೇನೆಂದರೆ MSIL ಅಂಗಡಿ ಐತಿಲ್ಲ ಅಲ್ಲಿ ಸಾರಾಪುರ ಕ್ರಾಸಲ್ಲಿ, ದಯವಿಟ್ಟು ಅದು ಬಂದ್ ಆಗಲೇಬೇಕು. ಯಾಕಂದರೆ ಶಾಲೆಗೆ ಹೋಗೋ ಮಕ್ಕಳು ಕೂಡ ಅದೇ ಒಂದು ರೋಡ್ದಲ್ಲಿ ಹೋಗ್ತಾರೆ. ಮತ್ತು ಜೊತೆಗೆ ಅಲ್ಲಿ ಆಗೋದ್ರಿಂದ ಜನರಿಗೆ ಭಾಳ ಅನಾನುಕೂಲ ಆಗೈತಿ, ತುಡುಗಾದೈತ್ರಿ. ಮತ್ತು ಆಮೇಲೆ ಎಲ್ಲ ಜನರು ಏನಪ್ಪ ಅಂದರೆ ಸಂಜೆ ಆದ್ರೆ 5 ಆದ್ರೆ ಅಲ್ಲೇ ಹೋಗಿ ಸೆರೆ ಕುಡಿಯೋದು ಮಾಡೋದು, ಅಲ್ಲೇ ಮಾಡೋದು. ಹೀಗಾಗಿ ಹೆಣ್ಮಕ್ಳು ಕೆಲಸ ಕೊಂಡಿದ್ದಾರೆ, ಗಂಡು ಮಕ್ಕಳು ಸೆರೆ ಕುಡಿಯೋಕೆ ಹೊಂಟಾರೆ. ಅದಕ್ಕಾಗಿ ಈ ರೀತಿ ಒಂದು ಸಮಸ್ಯೆ ಆಗೈತ್ರಿ. ಅದನ್ನು ಕಂಪಲ್ಸರಿ ಅದು ಬಂದ್ ಆಗಲೇಬೇಕು. ಸಮೀಪ ಆಗೋದ್ರಿಂದ ಅಲ್ಲಿ ಸಾರಾಪುರ ಒಂದು ಸ್ವಲ್ಪ ಸಮೀಪ ಆದ್ರಿಂದ ಅಲ್ಲಿ ಕುಡಿಯೋರ ಸಂಖ್ಯೆ ಹೆಚ್ಚಾಗತೈತ್ರಿ. ಅದಕ್ಕಾಗಿ ದಯವಿಟ್ಟು ಆ ಕಾರಣದಿಂದ ಅಬಕಾರಿ ಇಲಾಖೆ ನಾವು ವಿನಂತಿ ಏನಪ್ಪ ಅಂದರೆ ದಯವಿಟ್ಟು ಅದು ಬಂದ್ ಆಗಲೇಬೇಕು. ಯಾವುದೇ ಕಾರಣದಿಂದ ಯಾವುದೇ ಮುಲಾಜಿಲ್ಲದೆ ಅದು ಬಂದ್ ಆಗಲೇಬೇಕು. ಗ್ರಾಮೀಣ ಏರಿಯಾ ಐತಿ ನಮ್ಮದ. ಹೀಗಾಗಿ ತೊಂದರೆ ಭಾಳ ಆಗತೈತ್ರಿ. ಅದ್ರ ಸಲುವಾಗಿ ದಯವಿಟ್ಟು ನಮ್ಮ ಏರಿಯಾದಾಗ ಸ್ವಲ್ಪ ಬಂದ್ ಮಾಡಿ. ಇದು ಏನು ಇದು MSIL ಅಂಗಡಿ, ಗೌರ್ಮೆಂಟ್ ಅಂಗಡಿ ಇದು. ಅವ್ರು MSIL MD ಅವ್ರ ಜೊತೆ ಒಂದ್ಸರಿ ಮಾತಾಡಿ ಅವ್ರಿಗೆ ಅದು ವಾಪಸ್ ತಗೊಳಕ್ ಹೇಳ್ತಾರೆ. ವಾಪಸ್ ತಗೊಂಡ್ರು ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಒಂದ್ಸಲಿ ಮಾತಾಡ್ಬಿಟ್ಟು ಅವ್ರಿಗೆ ಅದು ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ಇದು ನಮ್ಮ ಕಡೆಯಿಂದ ಏನಿಲ್ಲ ರೀ. ಅವ್ರು MSIL MD ಅವ್ರು ಮನ್ಸು ಮಾಡಿದ್ರೆ ಅಂತ ಆಗುತ್ತೆ. ಗಾಡಿ ಹಾಸ್ತಿದ್ರು ಮೋಟರ್ಗಳು ಕೇಬಲ್ಗಳು 4-5 ಮಳೆಗಾಲ ಒಂದಿಲ್ರಿ, ನೀರಿನ ತೊಂದರೆ ಆಗಿದ್ರಿ. ಸನಿಯಾಗ ಕುಡ್ತಾನೆ ಹೆಚ್ಚಾಗತೈತ್ರಿ. ಡೈಲಿ ಕೂಡ ಬರತ್ತಾರ ನಮ್ಮ ಮನ್ಯಾಗ. ಮಾತಾಡ್ಬಿಟ್ಟು ಅವರಿಗೆ ವಾಪಸ್ ತಗೊಳ್ಳೋದಕ್ಕೆ ಶೀಘ್ರದಲ್ಲೇ ಕ್ರಮ ತಗೋರು. ಇಂಥ ಸುದ್ದಿಗಳು ನೋಡಲು ನಮ್ಮ ಚಾನೆಲ್ SM ನ್ಯೂಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.